ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಈ ಚಿಕ್ಕ ವಿಡಿಯೋ ಬಂದುಬಿಟ್ಟು ನೆನ್ನೆ ಒಂದು ಕಮೆಂಟ್ ಬಂದಿತ್ತು. ಸುಧಾ ಅನ್ನೋ ಸಿಸ್ಟರು ನನಗೆ ಕಮೆಂಟ್ ಮಾಡಿದ್ರು. ಅಂದರೆ ಸುಧಾ ಅನ್ನೋ ಐಡಿಯಿಂದ ಕಮೆಂಟ್ ಬಂದಿತ್ತು. ಏನಂದರೆ ಆ ಸಿಸ್ಟರ್ ಬಂದುಬಿಟ್ಟು ನನಗೆ ತಾಯಿ ಕಾರ್ಡ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಮತ್ತು ನಾನು ಜಾಸ್ತಿ ಅಮ್ಮನ ಮನೇಲಿ ಇರ್ತೀನಿ, ಹಂಗಾಗಿ ಎಲ್ಲಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಮತ್ತು ಗೌರ್ಮೆಂಟ್ ಜಾಬಲ್ಲಿರೋರಿಗೆ ಸಿಗುತ್ತಾ ತಾಯಿ ಕಾರ್ಡ್ ಅಂತಲೂ ಹೇಳಿದ್ದಾರೆ. ತಾಯಿ ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಯಾವ ಜಾಬಲ್ಲಿದ್ದರೂ ಕೂಡ ಕಂಪಲ್ಸರಿ ಹೆಣ್ಮಕ್ಳು ಒಂದು ಸತಿ ಕನ್ಸೀವ್ ಆಯಿತು ಅಂದಾಗ ಕಂಪಲ್ಸರಿ ತಾಯಿ ಕಾರ್ಡ್ ಮಾಡಿಸ್ಲೇಬೇಕು. ಅದರಷ್ಟು ಇಂಪಾರ್ಟೆಂಟ್ ಇನ್ನು ಯಾವುದು ಕೂಡ ಇಲ್ಲ. ಅದಿಲ್ಲ ಅಂತಂದರೆ ಏನು ಕೂಡ ನಡೆಯೋದಿಲ್ಲ. ತುಂಬ ಇಂಪಾರ್ಟೆಂಟ್ ನಮ್ಗೆ ಬೇಕೇ ಬೇಕು ತಾಯಿ ಕಾರ್ಡ್ ಅಂತೂ. ನೋಡಿ, ಅವ್ರು ಬಂದುಬಿಟ್ರೆ ನಿಮ್ದು ಏನಂತ ಕೇಳ್ತಾ ಇದ್ದಾರೆ ಅಂದರೆ, ಅದೇ ಅಮ್ಮರ ಮನೇಲಿ ಇರ್ತೀನಿ ನಾನು ಜಾಸ್ತಿ ಅಂತ ಹೇಳಿಬಿಟ್ಟು. ನೀವು ಎಲ್ಲೇ ಇರಿ ಸಿಸ್ಟರ್, ಅಮ್ಮನ ಮನೆಯಲ್ಲೇ ಇರ್ರಿ, ಎಲ್ಲೇ ಇರ್ರಿ. ಒಂದು ಸತಿ ನಾವು ಏನಂತಂದರೆ ಗಂಡನ ಮನೆಯಲ್ಲೇ ಮಾಡಿಸಿದ್ರೇ ಚೆನ್ನಾಗಿ ತಾಯಿ ಕಾರ್ಡ್ ಬಂದುಬಿಟ್ಟು. ಯಾಕೆಂದರೆ ಪರ್ಮನೆಂಟ್ ಅಡ್ರೆಸ್ ಅನ್ನೋದು ನಮ್ದು ಅಲ್ಲೇ ಇರುತ್ತೆ. ನಾವು ಎಷ್ಟು ವರ್ಷ ಅಮ್ಮನ ಮನೇಲಿದ್ದರೂ ಕೂಡ ನಮಗೆ ಒಂದಲ್ಲ ಒಂದು ಸತಿ ನಾವು ಅಲ್ಲೇ ಹೋಗಿ ಸೆಟ್ಲ್ ಆಗಬೇಕಾಗುತ್ತೆ. ಆ ಅಡ್ರೆಸ್ ಮುಖಾಂತರನೇ ನಮಗೆಲ್ಲ ಕೂಡ ನಡೆಯುತ್ತೆ. ಹಂಗಾಗಿ ಆ ಅಡ್ರೆಸ್ಸಲ್ಲೇ ಮಾಡಿಸ್ಬೇಕಾಗುತ್ತೆ. ಅಂದರೆ ಗಂಡನ ಮನೆಯಲ್ಲೇ ಮಾಡಿಸ್ಬೇಕಾಗುತ್ತೆ ತಾಯಿ ಕಾರ್ಡ್ ಬಂದುಬಿಟ್ಟು. ಇಲ್ಲ ನಿಮಗೆ ಎಲ್ಲ ಅಡ್ರೆಸ್ ಪ್ರೂಫು ಎಲ್ಲ ಕೂಡ ಅಮ್ಮರ ಊರಿಂದ ಇದೆ, ನಮ್ಮೂರಿಂದ ಇದೆ, ನಮ್ಮ ಮನೆಯವ್ರು ಕೂಡ ನಮ್ಮ ಊರಿಂದ ಇದೆ ಅಡ್ರೆಸ್ಸು ಅಂತಂದರೆ ಅದನ್ನು ಒಂದು ಸತಿ ಬಂದುಬಿಟ್ಟು ನೀವು ಆಶಾ ವರ್ಕರ್ ಹತ್ರ ಕೇಳಬೇಕಾಗುತ್ತೆ. ಇಲ್ಲ ಮನೆಯವ್ರದ್ದು ಅಲ್ಲಿ ಊರಲ್ಲಿದೆ, ನಿಮ್ಮದು ಅಮ್ಮರ ಮನೆಯಲ್ಲಿನ ಇದೆ, ಚೇಂಜ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಆಧಾರ್ ಕಾರ್ಡ್ ಅದು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ಹೋಗಿ ತೊಗೊಬರ್ಬೋದು. ಒಂದು ಸತಿ ಕನ್ಸೀವ್ ಆಗಿ 3 ಮಂತ್ಸ್ಗೇನೆ ಬರುತ್ತೆ ತಾಯಿ ಕಾರ್ಡು. ಒಂದು ಸತಿ ನಾವು ತೊಗೊಬಂದರೆ ಮುಗೀತು, ಮತ್ತೆ ಹಗಲೆಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ಒಂದು ಸತಿ ತಾಯಿ ಕಾರ್ಡ್ ನಮ್ಮ ಕೈಗೆ ಸಿಕ್ತು ಅಂತಂದರೆ ಎಲ್ಲಿ ಬೇಕಾದರೂ ಕೂಡ ನಾವು ಇಂಜೆಕ್ಷನ್ ಆಗಲಿ, ಮೆಡಿಷನ್ ಆಗಲಿ, ಮತ್ತು ಹಾಸ್ಪಿಟಲ್ ಆಗಲಿ, ಸ್ಕ್ಯಾನಿಂಗ್ ಆಗಲಿ ಎಲ್ಲಾದರೂ ಮಾಡಿಸ್ಕೋಬೋದು. ಮೇನ್ ಕೇಳೋದಂದರೆ ಇದು ಇಂಪಾರ್ಟೆಂಟು. ಇದರಲ್ಲಿ ನಂಬರು ಇರುತ್ತೆ, ಪ್ರತಿಯೊಂದು ಕೂಡ ಇದರಲ್ಲಿ ಎಲ್ಲ ಕೂಡ ಆ್ಯಡ್ ಆಗಿರುತ್ತೆ ತಾಯಿ ಕಾರ್ಡಲ್ಲಿ. ಹಾಗಾಗಿ ಇದು ನಂಬರ್ ಕೂಡ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ನಾವು ಈ ಒಂದು ನಂಬರ್ ತೊಗೊಂಡೋಗಿ ಎಲ್ಲಾದರೂ ತೆಗೆಸ್ದಾಗ ಆ ಅಡ್ರೆಸ್ಸು ಮತ್ತು ನಮ್ಮ ಹೆಸರು ಪ್ರತಿಯೊಂದು ಕೂಡ ಎಲ್ಲ ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಹಂಗಾಗಿ ಇದನ್ನು ನಾವು ಆದಷ್ಟು ಗಂಡನ ಮನೆಯಲ್ಲಿ ಮಾಡಿಸಿದ್ರೇ ಚೆನ್ನಾಗೆ. ಯಾಕೆಂದರೆ ಇವಾಗಿರೋ ಇದರಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಈಗ ಮಕ್ಕಳು ಹುಟ್ಟಿದ ಮೇಲೆ ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರಲ್ವ, ಬರ್ತ್ ಸರ್ಟಿಫಿಕೇಟಲ್ಲಿ ಅಷ್ಟೇ ಅಡ್ರೆಸ್ ಕರೆಕ್ಟಾಗಿರಬೇಕು. ಆ ತಂದೆ ತಾಯಿ ಯಾವ ಅಡ್ರೆಸ್ಸಲ್ಲಿ ಇರ್ತಾರೋ ಅದೇ ಅಡ್ರೆಸ್ಸನ್ನೇ ಮಕ್ಕಳಿಗೆ ಇದು ಮಾಡಿಕೊಡೋದು. ಅದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಂದರೆ ಮತ್ತೆ ಸಖತ್ತು ಅಲಿಬೇಕಾಗುತ್ತೆ. ಒಂಚೂರು ಕೂಡ ಏನೋ ಮಿಸ್ಟೇಕ್ ಆಗೋ ಹಾಗಿಲ್ಲ. ಇಲ್ಲಾಂದರೆ ಕೋರ್ಟ್ಗೆ ಹೋಗಿ ಅಲ್ಲಿ ಚೇಂಜ್ ಮಾಡಿಸಿ, ಇಲ್ಲಿ ಚೇಂಜ್ ಮಾಡಿಸಿ ಅಂತ ಹೇಳ್ಬಿಟ್ಟು ಸಖತ್ತು ಓಡಾಡಿಸ್ತಾ ಇರ್ತಾರೆ. ಅದೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ನಾವು. ಹಾಗಾಗಿ ಆದಷ್ಟು ನೀವು ಗಂಡನ ಮನೆಯಲ್ಲೇ ಮಾಡಿಸೋದೇ ಒಳ್ಳೆಯದು ನನ್ನ ಪ್ರಕಾರ. ತೀರಾ ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಇನ್ನು ಊರಲ್ಲಿ ಆಶಾ ವರ್ಕರ್ ಇರ್ತಾರಲ್ವ, ಒಂದು ಸತಿ ಕನ್ಸೀವ್ ಆಗಿದ್ದೀವಿ ಅಂತ ಗೊತ್ತಾದ ಮೇಲೆ ಅಂಗನವಾಡಿಯವರು ಮತ್ತು ಆಶಾ ವರ್ಕರ್ ಅವ್ರು ಇರ್ತಾರಲ್ವ, ಅವರೆಲ್ಲ ಕೂಡ ಡೀಟೇಲ್ಸ್ ಎಲ್ಲ ಬರ್ಕೊಳ್ಳೋದು ಅದೇ ವ್ಯವಸ್ಥೆ ಮಾಡ್ತಿರ್ತಾರೆ. ಏನಂದರೆ ಅವ್ರು ಎಷ್ಟೇ ವ್ಯವಸ್ಥೆ ಮಾಡಿದ್ರು ಕೂಡ ಅವರು ಕೂಡ ಹೇಳೋದು ಇದನ್ನೇ, ನೀವು ಅಲ್ಲಿಂದನೇ ತರಿಸ್ಕೋಬೇಕು ತಾಯಿ ಕಾರ್ಡ್ ಅಂತಲೇ ಹೇಳ್ತಾರೆ ಅವರು. ಇಲ್ಲಿ ಕೊಡ್ತಾರೆ, ಅಲ್ಲಿನೂ ಕೊಡೋದಿಲ್ಲ ಅಂತಲ್ಲ. ಮತ್ತು ಅಲ್ಲಿ ಅಡ್ರೆಸ್ ಇದೆ ಅಂತ ಅಂದಮೇಲೆ ನೀವು ಒಂದು ಸತಿ ಅಲ್ಲಿ ಇನ್ಫಾರ್ಮ್ ಮಾಡಿ ಅಲ್ಲಿ ಇದು ಮಾಡಿಸ್ಕೊಳ್ಳಿ, ಅಲ್ಲಿಂದನೇ ತರಿಸ್ಕೊಳ್ಳಿ ಅಂತ ಕೂಡ ಅವರು ಹೇಳೋದೇ ಇದನ್ನು. ಹಂಗಾಗಿ ನಮಗೆ ಪರ್ಮನೆಂಟ್ ಏನು ಅಡ್ರೆಸ್ ಇರುತ್ತೋ ಅಲ್ಲಿಂದನೇ ಮಾಡಿಸ್ಕೊಂಡ್ರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಬಂದುಬಿಟ್ಟು ಪ್ರತಿಯೊಂದು ಕೂಡ ಆ್ಯಡ್ ಆಗಿರುತ್ತೆ. ನಾವು ಮಂತ್ಲಿ ಚೆಕಪ್ ಹೋಗಿರೋದು, ಟ್ಯಾಬ್ಲೆಟ್ಸ್ ಕೊಟ್ಟಿರೋದು, ಇಂಜೆಕ್ಷನ್ ಹಾಕಿರೋದು, ಮತ್ತು ಮಗುಗೆ ವ್ಯಾಕ್ಸಿನೇಷನ್ ಹಾಕಿರೋದು, 1.5 ವರ್ಷದವರೆಗೂ ಕೂಡ ಮಕ್ಕಳಿಗೆ ಇದು ತುಂಬ ಇಂಪಾರ್ಟೆಂಟು. ಇವಾಗ ಸಿಸರಿನ್ ಆಗಲಿ, ನಾರ್ಮಲ್ ಆಗಲಿ, ಮತ್ತು ಬೇರೆ ಏನಾದರೂ ಎಮರ್ಜೆನ್ಸಿ ಆಗಲಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಾಗಲಿ ಇಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಾಗಲಿ ಎಲ್ಲೇ ತೋರಿಸ್ಕೊಂಡ್ರು ಕೂಡ ಇದು ಕಂಪಲ್ಸರಿ ಕೇಳ್ತಾರೆ. ಹಾಗಾಗಿ ಮತ್ತು ಗೌರ್ಮೆಂಟಿಂದ ಏನಾದರೂ ಸ್ವಲ್ಪ ಸೌಕರ್ಯ ಇದ್ದರೂ ಕೂಡ ಇದು ಬೇಕೇ ಬೇಕಾಗುತ್ತೆ. ಹಾಗಾಗಿ ಇದನ್ನು ಒಂದು ಸತಿ ನಾವು ಕಣ್ಮುಚ್ಕೊಂಡು ಎಲ್ಲಿ ಪರ್ಮನೆಂಟಾಗಿ ಇರ್ತೀವೋ ಅಲ್ಲಿ ಮಾಡಿಸ್ಕೊಬಿಟ್ರೆ ಇನ್ನು ಯಾವುದೇ ಟೆನ್ಷನ್ ಇರೋದಿಲ್ಲ. ಇದಕ್ಕೇನು ಕೂಡ ಬೇರೆ ಇದಿಲ್ಲ. ಆಧಾರ್ ಕಾರ್ಡು ಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮತ್ತು ಬ್ಯಾಂಕ್ ಪಾಸ್ಬುಕ್ ಅವೆಲ್ಲ ಸ್ವಲ್ಪ ಕೇಳ್ತಾ ಇರ್ತಾರೆ. ಅದೆಲ್ಲ ಕೊಟ್ಬಿಟ್ಟು ಫಿಲಪ್ ಮಾಡಿಕೊಂಡು ಒಂದು ಸತಿ ಮಾಡಿಸ್ಕೊಬಂದುಬಿಟ್ರೆ ನೆಕ್ಸ್ಟ್ ನೀವು ಎಲ್ಲಾದರೂ ತೋರಿಸ್ಕೋಬೋದು. ನೀವು ಬೆಂಗಳೂರು ಎಲ್ಲಾದರೂ ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿ ತೋರಿಸ್ಕೋಬೋದು. ಪ್ರತಿಯೊಂದು ಹಾಸ್ಪಿಟಲಲ್ಲಿ ಕೂಡ ಈ ತಾಯಿ ಕಾರ್ಡ್ ನೋಡಿದ್ರೆ ಅವರೆಲ್ಲ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ. ಹಂಗಾಗಿ ಇದು ಇಂಪಾರ್ಟೆಂಟ್ ಅಂದರೆ ಬೇಕಾಗಿರುತ್ತೆ. ಅದೇ ನಾನು ಹೇಳೋದೇನಂತಂದರೆ ಆದಷ್ಟು ಅಲ್ಲಿಂದನೇ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸುಮ್ಮನೆ ಮತ್ತೆ ಮುಂದೆ ರಿಸ್ಕ್ ಬೇಡ.
ಹೇಳಿದ್ನಲ್ವ, ಮತ್ತು ಮಕ್ಕಳದ್ದು ತುಂಬ ಇದಾಗ್ಬಿಡುತ್ತೆ. ಇವಾಗ SSLC ಎಕ್ಸಾಮ್ ಅದೆಲ್ಲ ಬರೀಬೇಕಂದ್ರೂ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾ ಇರ್ತಾರೆ. ಬರ್ತ್ ಸರ್ಟಿಫಿಕೇಟಲ್ಲಿ ಏನಿರುತ್ತೋ ಆಧಾರ್ ಕಾರ್ಡಲ್ಲಿ ಅದೇ ಸೇಮ್ ಇರಬೇಕು, ಸೇಮ್ ಅಡ್ರೆಸ್ ಇರಬೇಕು, ತಂದೆ ತಾಯಿದು ಇನ್ಸಲ್ ಚೇಂಜ್ ಆಗಂಗಿಲ್ಲ. ಅದೆಲ್ಲ ಕೂಡ ರಿಸ್ಕು. ನಾನು ಮೊನ್ನೆ ರೀಸೆಂಟಾಗಿ 1-2 ತಿಂಗಳಾಯ್ತು ಅನಿಸುತ್ತೆ, ನಮ್ಮ ಗುಂಡಂದು ಅಷ್ಟೇ. ಅವನಿಗೆ ಪಿನ್ ಹಾಕಿರಲಿಲ್ಲ, ನಮ್ಮೂರು ಕೋಡ್ ಬರುತ್ತಲ್ಲ, ಕೋಡ್ ಪಿನ್ ಹಾಕಿರಲಿಲ್ಲ, ಪಿನ್ ನಂಬರ್ ಹಾಕಿರಲಿಲ್ಲ. ಹಂಗಾಗಿ ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋಗ್ಬೇಕಾದ್ರೆ ಅವ್ರು ಇದ್ರಲ್ಲಿ ಪಿನ್ನೇ ಇಲ್ಲ, ಪಿನ್ ಹಾಕ್ಸ್ಕೊಬರ್ಬೇಕು ಅಂತ ಹೇಳಿದರು. ಮತ್ತು ನಾವು ಎಲ್ಲಿ ಡೆಲಿವರ್ ಆಗಿರುತ್ತೋ ಅಲ್ಲಿಗೆ ಹೋಗಿ ಚೇಂಜ್ ಮಾಡಿಸ್ಕೊಬರ್ಬೇಕಾಗುತ್ತೆ. ತಾಲೂಕಲ್ಲಿ ಡೆಲಿವರಿ ಆದರೆ ತಾಲೂಕಲ್ಲಿ ಇದು ನಗರಸಭೆ ಇರುತ್ತಲ್ಲ ಅಲ್ಲಿಗೆ ಹೋಗಿ ಮಾಡಿಸ್ಕೋಬೇಕು. ಇಲ್ಲ ಡಿಸ್ಟಿಕಲ್ಲಿ ಏನಾದರೂ ಡೆಲಿವರಿ ಆಗಿದ್ದರೆ ಅಲ್ಲಿ ಡಿಸ್ಟಿಕಲ್ಲಿ ಹೋಗ್ಬಿಟ್ಟು ಅಲ್ಲಿ ನಗರಸಭೆ ಇರುತ್ತಲ್ಲ ಅಲ್ಲಿ ಹೋಗಿ ಚೇಂಜ್ ಮಾಡಿಸ್ಕೊಬರ್ಬೇಕು. ಕೆಲವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಕೆಲವರು ಚೆನ್ನಾಗಿ ರೆಸ್ಪಾನ್ಸೇ ಮಾಡೋದಿಲ್ಲ, ಬೇಕಾಬಿಟ್ಟು ಇದು ಮಾಡ್ತಿರ್ತಾರೆ, ಸುಮ್ಮನೆ ಅಲ್ದಾಡಿಸ್ತಾ ಇರ್ತಾರೆ. ಒಂದು ಇಂಕ್ಸಿಲ್ಲು ಇಲ್ಲ ಒಂದು ಪಿನ್ ಕೋಡ್ ಹಾಕ್ಕೊಡ್ಬೇಕು ಅಂತಂದರೆ ಸಖತ್ತು ಅಲಿಸ್ತಾರೆ. ಹಂಗಾಗಿ ಮುಂದೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಇವು ಮಕ್ಕಳದು ಸಖತ್ತು ಇದಾಗ್ಬಿಡುತ್ತೆ ಬಿಡಿ. ಒಂದು ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋಗ್ಬೇಕಂದ್ರೂ ಪಕ್ಕ ಅದರಲ್ಲಿ ಬರ್ತ್ ಸರ್ಟಿಫಿಕೇಟಲ್ಲಿ ಏನು ಡೀಟೇಲ್ಸ್ ಇರುತ್ತೋ ಅದ್ರ ಮುಖಾಂತರನೇ ಇವಾಗ ಮಾಡಿಕೊಡೋದು. ಹಾಗಾಗಿ ಆದಷ್ಟು ನಮ್ಮದು ಕರೆಕ್ಟಾಗಿ ಅಡ್ರೆಸ್ ಏನಿರುತ್ತೋ ಅದರಲ್ಲಿ ಮಾಡಿಸ್ಕೊಂಡ್ರೇ ಒಳ್ಳೆಯದು. ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದರಲ್ಲಿ ಪ್ರತಿಯೊಂದೂ ಇರುತ್ತೆ ನಮಗೆ. ನಾವಿವಾಗ ಮಂತ್ಲಿ ಚೆಕಪ್ಗೆ ಹೋಗ್ತೀವಲ್ವ, ಅದ್ರ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ, ಸ್ಕ್ಯಾನಿಂಗ್ ಇನ್ಫಾರ್ಮೇಷನ್ ಎಲ್ಲ ಇದರಲ್ಲಿ ಬರೆದಿರ್ತಾರೆ, ಮತ್ತು ವ್ಯಾಕ್ಸಿನೇಷನ್ ಇನ್ಫಾರ್ಮೇಷನ್ ಎಲ್ಲ ಬರೆದಿರ್ತಾರೆ. ಇದು ಒಂದು ಇದ್ದುಬಿಟ್ರೆ ಎಲ್ಲಾದರೂ ಕೂಡ ನೀವು ತೆಗೆದ್ಬಿಟ್ಟು ಓಪನ್ ಮಾಡಿನೇ ಎಲ್ಲ ಪ್ರತಿಯೊಂದು ಕೂಡ ಡಾಕ್ಟ್ರ್ ಆಗಲಿ ಯಾರೇ ಆಗಲಿ ಎಲ್ಲ ನೋಡಿಕೊಂಡು ನೀಟಾಗೆ ಅವರು ಆ್ಯಡ್ ಮಾಡ್ಕೊತ ಇರ್ತಾರೆ. ಹಂಗಾಗಿ ಇದು ತುಂಬ ಆದಷ್ಟು ನೋಡಿ ನೀವು. ಅಷ್ಟೊಂದು ದಿನ ಮಾಹಿತಿ ಬೇಕಂತಂದರೆ ಇನ್ನು ಅವರಲ್ಲಿ ಆಶಾ ವರ್ಕರ್ ಕಂಪಲ್ಸರಿ ಇರ್ತಾರೆ. ಇನ್ನು ಅವ್ರದ್ದೇ ಎಲ್ಲ ಕೂಡ ಇದು ಕೆಲಸ. ಇನ್ನು ಒಂದು ಸತಿ ಗೊತ್ತಾದರೆ ಸಾಕು, ಅವರೇ ಮನೆ ಹತ್ರನೇ ಬಂದುಬಿಟ್ಟು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ. ಆದರೆ ಇಲ್ಲ ನಾವೇ ತರಿಸ್ತೀವಮ್ಮ ಅಲ್ಲಿಂದ ಬೇಕಾದರೆ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಅಂದರೆ ಗಂಡನ ಮನೆ ಊರಲ್ಲಿ ಯಾರು ಆಶಾ ವರ್ಕರ್ ಇರ್ತಾರೋ ಅವ್ರಿಗೆ ಫೋನ್ ಮಾಡಿಬಿಟ್ಟು ಈ ಥರ ಅಂತ ಹೇಳ್ಬಿಟ್ಟು ಎಲ್ಲ ಬೇಕಾದರೆ ಅವರೇ ತಾಯಿ ಕಾರ್ಡನ್ನ ಕಲೆಕ್ಟ್ ಮಾಡ್ಕೊತಾರೆ. ಆ ಥರ ಕೂಡ ಇರ್ತಾರೆ. ಕೆಲವ್ರಿಗೆ ತಾಳ್ಮೆ ಇರುತ್ತೆ, ಕೆಲವ್ರಿಗೆ ತಾಳ್ಮೆ ಇರೋದಿಲ್ಲ. ಮತ್ತು ಎಲ್ಲರೂ ಕೂಡ ಒಂದೇ ತಾಳ್ಮೆಯಿಂದ ಇರ್ತಾರೆ, ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಅವ್ರವ್ರ ಮೈಂಡ್ಸೆಟ್ ಅವ್ರದ್ದು, ಅವರು ಎಷ್ಟು ಬ್ಯುಸಿ ಇರ್ತಾರೆ. ಮತ್ತು ಕೆಲವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಕೆಲವ್ರು ರೆಸ್ಪಾನ್ಸ್ ಮಾಡೋದಿಲ್ಲ. ಎಲ್ಲ ಒಂಥರ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಯಾಕೆ ಸುಮ್ಮನೆ ಮುಂದೆ ರಿಸ್ಕ್ ಕೂಡ ಯಾಕೆ ತೊಗೊಳ್ಳೋದು ಹೇಳಿ. ಅದಕ್ಕೆ ಒಂದು ಸತಿ ಹೋಗ್ಬಿಟ್ಟು ಮಾಡಿಸ್ಕೊಬಂದರೆ ಏನು ಕೂಡ ತೊಂದರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ನನ್ನ ಪ್ರಕಾರ ಸುಮ್ಮನೆ ಅಲ್ಲೇ ಗಂಡನ ಮನೇಲಿ ಮಾಡಿಸ್ಕೊಳ್ಳೋದೇ ಬೆಸ್ಟು. ಇನ್ನು ಒಂದು ಸತಿ ನಾವು ಅಡ್ರೆಸ್ ಅಲ್ಲಿ ಮಾಡಿಸ್ಕೊತೀವಿ ಅಂತಂದರೆ ಅದು ಪರ್ಮನೆಂಟಾಗಿ ಅಲ್ಲೇ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಅಲ್ಲೇ ಮಾಡಿಸೋದಕ್ಕೆ ಟ್ರೈ ಮಾಡಿ. ಇಷ್ಟೇ ಫ್ರೆಂಡ್ಸು, ನನಗೆ ಗೊತ್ತಿರೋ ಪ್ರಕಾರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ಬೇಕು ಅಂತಂದರೆ ನೋಡಿ, ಇನ್ನು ಸುಮಾರು ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅವ್ರನ್ನ ಸ್ವಲ್ಪ ಗೊತ್ತಿರೋನ್ನ ಕೇಳಿ. ನನಗೆ ಎಷ್ಟು ಗೊತ್ತು ನಾನು ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕೆಂದರೆ ನಾನು ನಮ್ಮ ಗುಂಡನ್ನ ಹಿಂದೆ ಮತ್ತೆ ಒಂದು ಸತಿ ಕನ್ಸೀವ್ ಆಗಿದ್ದೆ. 3 ಮಂತ್ಸು ಇತ್ತು. ಅವಾಗ ಅಷ್ಟೇ ನಾನು ಅಮ್ಮರೂರಲ್ಲಿದ್ದೆ ಕೂಡ ನಾನು ಅಲ್ಲಿ ಕೇಳಿದ್ದೆ ಅವ್ರನ್ನ, ಇಲ್ಲೇ ಮಾಡಿಕೊಡಿ ತಾಯಿ ಕಾರ್ಡ್ ಮಾಡ್ಕೊಡೋಕ್ಕಾಗುತ್ತೆ ಅಂದರೆ, ಇಲ್ಲ ಫಸ್ಟ್ ಅಲ್ಲಿ ಮಾಡಿಸಿದ್ದೀರಾ, ನಾವೆಲ್ಲ ಫೋನ್ ಮಾಡಿ ಮಾಡಿಸ್ತೀವಿ, ತಾಯಿ ಕಾರ್ಡೊಂದು ಮಾಡಿಸ್ಕೊವ ನೀನು, ಇನ್ನೇನು ಕೂಡ ಮಾಡಿಸ್ಕೊಬರೋದು ಬೇಡ, ತಾಯಿ ಕಾರ್ಡೊಂದು ಇಸ್ಕೊವ, ಎಲ್ಲ ಕೂಡ ನಾವಿಲ್ಲೇ ನೋಡ್ಕೊತೀವಿ ಅಂತ ಕೂಡ ಅವರೇ ಹೇಳಿದರು. ಹಂಗಾಗಿ ಹೇಳ್ತಾ ಇದ್ದೀನಿ. ಅವ್ರನ್ನ ಕೇಳಿದ್ರು ಕೂಡ ಅವ್ರು ಹೇಳೋದು ಅಷ್ಟೇ, ನೀವು ಅಲ್ಲೇ ಮಾಡಿಸ್ಕೊಳ್ಳಿ ಅಂತಲೇ ಹೇಳೋದು. ಅದಕ್ಕೆ ಸಿಸ್ಟರ್ ಹೇಳ್ತಾ ಇದ್ದೀನಿ. ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಅಂದರೆ ಯೂಸ್ ಆಯಿತು ಅಂದರೆ ಕಮೆಂಟ್ ಮಾಡಿ. ಇನ್ನೇನಾದರೂ ಸ್ವಲ್ಪ ಮಾಹಿತಿ ಬೇಕಾದರೆ ತಿಳಿಸಿ. ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ನನಗೆ ಎಷ್ಟು ಗೊತ್ತೋ ನಾನು ಅಷ್ಟು ಮಾತ್ರ ಹೇಳಿದ್ದೀನಿ ಅಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.